ನೋಡಿ, ಅಲ್ಲಿ ಈ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇದು ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ರೈತರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕೆ? ಕೇವಲ ನೀರಿಗಾಗಿ ನಡೆಸ್ತಾ ಇರುವಂತಹ ಪ್ರತಿಭಟನೆ. ರೈತರಿಗೆ ಬೇಕಾಗಿರುವಂತದ್ದು ನೀರು, ಉತ್ತಮವಾದ ಬೆಳೆ ಬೆಳೆಯೋಕೆ ನೀರು ಬೇಕಾಗುತ್ತೆ. ಆದ್ರೆ ಡಿವಿಕೆರೆ ಪಿಕಪ್ ಡ್ಯಾಂನಿಂದ ನೀರಿಗಾಗಿ ಏಕಾಏಕಿ ಪ್ರತಿಭಟನೆ. ಇದು ಹರಿಹರ ತಾಲೂಕಿನ ಮಲೆಬೆನ್ನೂರು ನೀರಾವರಿ ನಿಗಮದ ಕಚೇರಿ ಮುಂದೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹರಿಹರ ಶಿವಮೊಗ್ಗ ರಾಜ್ಯ ಹೆದ್ದಾರಿ ತಡೆದು ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಸ್ತೆ ತಡೆ ಹಿನ್ನೆಲೆ ಸಂಚಾರಕ್ಕೆ ಸಾಕಷ್ಟು ಅಸ್ತವ್ಯಸ್ತ ಕೂಡ ಉಂಟಾಯಿತು. ಸರ್ಕಾರ ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಈಗ ಆಕ್ರೋಶವನ್ನ ಕೂಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಮಲೆಬೆನ್ನೂರು ಗ್ರಾಮ ದೇವರ ಬೆಳಗೆರೆ ಪಿಕಪ್ ಡ್ಯಾಂನ ಬಲದಂಡೆ ನಾಲೆಯ ಕೊನೆ ಭಾಗದ ಹಳ್ಳಿಗಳಿಗೆ ನೀರು ಪೂರೈಸುವಂತೆ ಒತ್ತಾಯವರದು. ಪ್ರಮುಖವಾದಂತೆ ಬೇಡಿಕೆ ಇದೆ ನೋಡಿ. ದೇವರ ಬೆಳಗೆರೆ ಪಿಕಪ್ ಡ್ಯಾಂನಿಂದ ಬಲದಂಡೆ ನಾಲೆಯ ಕೊನೆ ಭಾಗದ ಹಳ್ಳಿಗಳಿಗೆ ನೀರನ್ನ ಪೂರೈಕೆ ಮಾಡಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ರೈತ ಸಂಘ ಹಾಗೆ ಹಸಿರು ಸೇನೆ ಪದಾಧಿಕಾರಿಗಳು ಹಾಗೆ ರೈತರಿಂದ ದೊಡ್ಡ ಮಟ್ಟದ ಪ್ರತಿಭಟನೆ. ಮಲೆಬೆನ್ನೂರಿನ ನೀರಾವರಿ ನಿಗಮ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೊನೆ ಭಾಗದ ಗ್ರಾಮಗಳಾದ ಕೋಡಿಹಳ್ಳಿ, ಗಂಗನರಸಿ, ಗುತ್ತೂರು, ಅಮರಾವತಿ ಸೇರಿದಂತೆ ಅನೇಕ ಹಳ್ಳಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಹೌದು, ನೀರು ಬಿಡ್ತಾರೆ, ಆದ್ರೆ ಲಾಸ್ಟ್ ಇರುತ್ತಲ್ಲ, ಕೊನೆ ಹಳ್ಳಿಗೆ ನೀರೇ ಹೋಗ್ತಿಲ್ಲ. ಅವ್ರೇನ್ ಮಾಡೋಕ್ಕಾಗತ್ತೆ ಅಂತ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆ ಇಷ್ಟೇ ಅಂತ ಒಂದು ಕೊನೆ ಹಳ್ಳಿಗಳಿಗೆ ನೀರನ್ನ ಬಿಡಬೇಕು ಅಂತ ಈಗ ಈ ಹೋರಾಟವನ್ನ ನಡೆಸ್ತಾ ಇದ್ದಾರೆ ರೈತರು. ಈ ಕೋಡಿಹಳ್ಳಿ, ಗಂಗನರಸಿ, ಗುತ್ತೂರು, ಅಮರಾವತಿ ಸೇರಿದಂತೆ ಅನೇಕ ಹಳ್ಳಿಗಳಿಗೆ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ಇನ್ನು ನಾಲೆಯಲ್ಲಿ ಭಾರೀ ಪ್ರಮಾಣದ ಜಂಗಲ್ ಬೆಳೆದಿದ್ದು ಹೂಳು ತುಂಬಿಕೊಂಡಿದೆ. ಕಸ ಕಡ್ಡಿ ಹೂಳು ಎಲ್ಲ ತುಂಬಿಕೊಂಡಿದೆ. ಯಾವುದನ್ನು ಕೂಡ ನೋಡ್ತಾ ಇಲ್ಲ. ಅದನ್ನು ಹೂಳೆತ್ತುವಂತ ಪ್ರಯತ್ನ ಕೂಡ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಕೂಡ ಈಗ ಅದನ್ನ ಹೂಳೆತ್ತುವಂತ ಪ್ರಯತ್ನ ಕೂಡ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹೂಳು ತೆಗೆಸದೆ ದುರಸ್ತಿ ಮಾಡದೇ ಇರುವುದರಿಂದ ಕೊನೆ ಭಾಗಕ್ಕೆ ನೀರು ತಲುಪಲು ತೊಂದರೆ ಆಗ್ತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಪ್ರತಿಭಟನೆಯಲ್ಲಿ ಮಹಿಳೆಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಇವ್ರು ಕೇಳ್ತಾ ಇರೋದೇನು? ರೈತರು ಏನ್ ಕೇಳ್ತಾರೆ? ಒಂದು ಉತ್ತಮ ಬೆಳೆಯನ್ನ ಬೆಳೆದ್ರೆ ಒಂದು ಒಳ್ಳೆ ರೇಟ್ ಕೊಡಿಯಪ್ಪ. ಅದು ಬಿಟ್ರೆ ಏನ್ ಕೇಳ್ತಾರೆ? ನೀರು, ಬೆಳೆ ಬೆಳೆಯೋಕ್ ನೀರು ಬೇಕು. ನೀರಿಲ್ದೆ ಏನ್ ಮಾಡೋಕ್ಕಾಗತ್ತೆ ಹೇಳಿದ್ರೆ ನಮ್ಮ ರಾಜಕೀಯ ನಾಯಕರು ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ. ಹರಿಹರ ತಾಲೂಕಿನ ಮಲೆಬೆನ್ನೂರಲ್ಲಿ ನೀರಾವರಿ ಇಲಾಖೆ ಮುಂದೆ ರೈತರು ಪ್ರತಿಭಟನೆ ಮಾಡ್ತಿರುವಂತದ್ದು. ಸೊ ಪ್ರತಿಭಟನಾ ಒಂದು ಪ್ರತಿಭಟನಾ ಹತ್ತಿಕ್ಕಲು ಈಗಾಗಲೇ ಪೊಲೀಸರು ಸಹ ಮುಂದಾಗಿರುವಂತದ್ದು. ರಾಜ್ಯ ರಸ್ತೆ ತಡೆಯನ್ನ ಬಂದ್ ಮಾಡಿರುವಂತ ರೈತರನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಪೊಲೀಸರ ಒಂದು ಈ ಕಾರ್ಯಕ್ಕೆ. ರೈತರು ಸಹ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿರುವಂತಹ ದೃಶ್ಯದಲ್ಲಿ ಗಮನಿಸಿರುವುದೇನು. ರೈತರು ಸಾಕಷ್ಟು ಒಂದಿನ ಪಟ್ಟು ಹಿಡಿದು ಆ ಗಾಡಿ ಕೆಳಗಡೆ ಕೂತ್ಕೊಳ್ಳುವಂತ ಒಂದು ಕೆಲಸವನ್ನು ಸಹ ಮಾಡ್ತಿರುವಂತದ್ದು. ಇದು ಕಳೆದ ಸುಮಾರು 8-9 ತಿಂಗಳಿಂದ ರೈತರು ಡಿವಿಕೆರೆ ನೀರನ್ನ ಕಾಲುವೆ ಹೂಳು ತೆಗೆಯುವಂತೆ ಸಾಕಷ್ಟು ಒತ್ತಾಯ ಮಾಡಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಬಂದಿದ್ರು. ಕಳೆದ ಕೆಲ ತಿಂಗಳ ಹಿಂದೆ ಸಹ ಅವರ ಮನವೊಲಿಕೆ ಮಾಡಿ ತೆಗೆಯುವಂತ ಒಂದು ಭರವಸೆಯನ್ನ ನೀಡಿ ಆ ರೈತರ ಮನವೊಲಿಕೆ ಮಾಡಿ ಇಂದ ಪ್ರತಿಭಟನೆ ಹಿಂದಕ್ಕೆ ಪಡೆಯುವಂತೆ ಒಂದು ಒತ್ತಾಯ ಮನವಿ ಮಾಡಿದ್ರು. ಸೊ ಆ ಮನವಿಯನ್ನ ಪುರಸ್ಕರಿಸಿ ರೈತರ ಆ ಹಿಂದೆ ಪ್ರತಿಭಟನೆ ಕೈ ಬಿಟ್ಟಿದ್ರು. ಆದ್ರೆ ಪೊಲೀಸರು ಅಧಿಕಾರಿಗಳು ಯಾವಾಗ ರೈತರ ಸ್ಪಂದನೆಗೆ ಅಂದ್ರೆ ಹೂಳ ತೆಗೆಯಲು ಮುಂದಾಗಲ್ಲ. ಮತ್ತೆ ಇವತ್ತು ಏಕಾಏಕಿ ರೈತರು ಮಲೆಬೆನ್ನೂರಿನಲ್ಲಿರುವಂತಹ ನೀರಾವರಿ ಇಲಾಖೆಗೆ ಮುತ್ತಿಗೆ ಹಾಕುವಂತ ಒಂದು ಕೆಲಸವನ್ನು ಮಾಡ್ತಾರೆ. ನಂತರ ಹರಿಹರ ಶಿವಮೊಗ್ಗ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡುವಂತ ಒಂದು ಕೆಲಸವನ್ನು ಸಹ ಮಾಡ್ತಾರೆ. ಸೊ ಪೊಲೀಸರು ಪ್ರತಿಭಟನೆ ಹತ್ತಿಕೊಂಡ ಕೆಲಸ ಮಾಡಿ ತಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಈಗ ರೈತರನ್ನ ಬಂಧನ ಮಾಡಿದ್ರೆ ಇರುವಂತಹ ರೈತ ನಾಯಕ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಅವರನ್ನ ಬಂದು ಒತ್ತಾಯವಾಗಿ ಅವರ ಗಾಡಿ ಒಳಗಡೆ ಹಾಕಕ್ಕೆ ಒಂದು ಯತ್ನವನ್ನು ಮಾಡ್ತಿದ್ದಾರೆ. ಆದ್ರೆ ವಿಶ್ವನಾಥ್ ಯಾವುದೇ ಕಾರಣಕ್ಕೂ ಪೊಲೀಸರಿಗೆ ಒಂದು ಆಸ್ಪದ ಅವಕಾಶವನ್ನು ನೀಡದೆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಈಗ ಅದೇ ಕೆಲವು ಬಂಧನವಾಗಿರುವಂತಹ ರೈತರನ್ನ ನಾನು ಮಾತನಾಡುವಂತ ಒಂದು ಕೆಲಸವನ್ನು ಸಹ ಮಾಡ್ತೀನಿ. ಈಗ ರಸ್ತೆ ತಡೆಯಿಂದ ಸಾಕಷ್ಟು ರಸ್ತೆ ತಡೆ ಕಾರಣ ಸಾಕಷ್ಟು ವ್ಯತ್ಯಾಸ ಆಗಿರುವಂತದ್ದು ತಾವು ದೃಶ್ಯದಲ್ಲಿ ಗಮನಿಸಿರಬಹುದೇನೋ. ಪೊಲೀಸ್ ಮತ್ತು ರೈತರ ಮಧ್ಯೆ ಒಂದು ಮಾತಿನ ಚಕಮಕಿ ಸಹ ಈಗಾಗಲೇ ಏರ್ಪಟ್ಟಿರುವಂತದನ್ನು ನಾವು ಗಮನಿಸಬಹುದು. ಸಾಕಷ್ಟು ಕಳೆದ ಕೆಲ 1 ಗಂಟೆಗಳಿಂದ ನಮ್ಮ ರೈತರು ಸಾಕಷ್ಟು ಪ್ರತಿಭಟನೆಯಲ್ಲಿ ಈಗಾಗಲೇ ಇಲ್ಲಿ ತೊಡಗಿರುವಂತದನ್ನ ನಾವು ಗಮನಿಸಬಹುದು. ಎಲ್ಲ ಒಂದು ಕಡೆ ಆ ರೈತರ ಕಡೆಗಣನೆಗೆ ಅಧಿಕಾರಿಗಳು ಮುಂದಾಗ್ತಿದ್ದಾರೆ ಅನ್ನುವಂತ ಒಂದು ಈ ದೃಶ್ಯದಲ್ಲಿ ನಾವು ಗಮನಿಸಬಹುದು. ಅವರು ರೈತರನ್ನ ಬಂಧನ ಮಾಡೋಕೆ ಸಾಕಷ್ಟು ಒಂದು ಕಸರತ್ತನ್ನು ಸಹ ಪೊಲೀಸರು ಮಾಡ್ತಿರುವಂತದ್ದು. ಪ್ರತಿಭಟನೆ ನಿರತರನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಹಾ ಸರ್.
ಏನೋ ತಾವು ನೋಡ್ಬೋದು, ಏನು ಇದೇ ಗಾಡಿಯಲ್ಲಿ ಏನು ಪೊಲೀಸರು ಈಗಾಗಲೇ ರೈತರನ್ನ ಬಂಧನ ಮಾಡುವಂತ ಕೆಲಸ ನೋಡಿ ಸಾಕಷ್ಟು ಬಂದ್ರೆ ರೈತರನ್ನ ಒಳಗೆ ಅದಕ್ಕೆ ಏನು ಬಾಗಿಲಲ್ಲಿ ನಿಂತಿರುವಂತ ಒಂದು ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಏನು ಈಗ ಮುಂದೆ ಕೆಲಸ ಸಾಕಷ್ಟು ರೈತರು ಏನು ಇನ್ನೂ ಸಹ ಆ ಗಾಡಿಗೆ ಅಂದ್ರೆ ಪೊಲೀಸರ ಗಾಡಿಗೆ ಏನು ಸಹ ಸಾಕಷ್ಟು ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಸಹ ಏನು ಅವರನ್ನ ಬಂಧನ ಮಾಡುವಂತ ಸಾಕಷ್ಟು ಮಾತಾಡ್ತಾ ಹೋಗ್ತೇವೆ. ಸರ್ ಈಗ ಪ್ರತಿಭಟನಾ ನಿರತರನ್ನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಸರ್ ಇವರು ಬಲವಂತವಾಗಿ ಹಚ್ಕೊಂತಿದ್ರೆ ನಾವು ಅವ್ರ ಅಧಿಕಾರಿ ಬರೋವರೆಗೆ ಕಾಯ್ತೀವಿ, ಶಾಂತಿಯಿಂದನೇ ಕಾಯ್ತೀವಿ. ದಯವಿಟ್ಟು ನಮ್ಮ ರೈತರನ್ನ ಎಲ್ಲರನ್ನ ಬಿಡಬೇಕು. ಅವ್ರು 1-2 ಗಂಟೆ 4 ಗಂಟೆ ತನಕ ಕಾಯ್ತೀವಿ, ಅವಕಾಶ ಕೊಡ್ತೀವಿ. 4 ಗಂಟೆ ತನಕ ಅವಕಾಶ ಕೊಡ್ತೀವಿ. ನಮ್ಮ ರೈತರನ್ನ ಯಾರನ್ನೂ ಒಬ್ಬರನ್ನ ಅರೆಸ್ಟ್ ಮಾಡಂಗಿಲ್ಲ. ನಾವಿಲ್ಲಿ ಕೇಳ್ತಿರೋದು ನೀರು, ಹಣ ಆಗಲಿ ಆಸ್ತಿ ಆಗಲಿ ಅಂತಸ್ತಾಗಲಿ ಯಾವ್ದು ಕೇಳ್ತಿಲ್ಲ. ನಾವು ಕೇಳ್ತಿರೋದು ನೀರು ಕೇಳ್ತಿದೀವಿ. ಕೊಟ್ಟು ಭರವಸೆನ ಮಣ್ಣು ಮುಗಿಸಿದಾರ, ದುಡ್ಡನ್ನು ಹೊಡೆಯಕ್ಕೋಸ್ಕರ ಮೋಸ ಮಾಡ್ತಿದಾರ. ಸರ್ ನಾವು ಹೇಳಿದೀವಿ, ರೋಡ್ ಬಂದ್ ಮಾಡಕ್ ನಾವು ಅವಕಾಶ ಕೊಡಲ್ಲ. ನಾನು ರೋಡ್ ಬಂದ್ ಮಾಡಕ್ ಅವಕಾಶ ಕೊಡಲ್ಲ. ನಮ್ 4 ತನಕ ಟೈಮ್ ಕೊಡ್ತೀವಿ, ನೀವು 4 ಗಂಟೆ ತನಕ ಟೈಮ್ ಕೊಡ್ತೀವಿ. 4 ಗಂಟೆ ತನಕ. ಸರಿ ಈಗ ಪೊಲೀಸರು ಬಂಧನ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ನಮ್ ರೈತರಿಗೆ ನ್ಯಾಯ ಸಿಗೋ ತನಕ ಹೋರಾಟ ಮಾಡ್ಲೇಬೇಕು. ನಾವು ಹೋರಾಟ ಮಾಡ್ತಾ ಇದ್ದಾವೆ. ಇವ್ ರೈತರನ್ನೆಲ್ಲ ಇದ್ರ ಕರ್ಕೊಂಡು ಹೋಗಕ್ ಹಚ್ಚಿದಾರೆ ಪೊಲೀಸ್ ಸ್ಟೇಷನ್ಗೆ. ಅದನ್ನೇನ್ ನ್ಯಾಯ ತೋರ್ಸ್ರಿ ಅಂತ ಕೇಳ್ತಾವಿ. ತಮ್ಮ ಬೇಡಿಕೆ ಏನಮ್ಮ? ನಮ್ ಬೇಡಿಕೆ ನೀರ್ ಬೇಕು, ಚಾನಲ್ ನೀರ್ ಬೇಕು. ಹೊಲ ಮಾರ್ಕೋಣ ಅಂತ ಇದು ಪರಿಸ್ಥಿತಿ ಬಂದೈತಿ. ಸಾಕಷ್ಟು ಪೊಲೀಸರು ಸಹ ಒಂದು ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ರೈತರು ಕೂಡ ಸಾಯವತ್ ಬಂದ ನಾವು ಅದಕ್ಕೆ ಬಂದ್ರೆ ನಮ್ಗೆ ನೀರು ಕೊಡ್ರಪ್ಪ, ಏನು ಕೊಡ್ಬೇಡ್ರಿ ಅಂತ, ನಿಮ್ ಸರ್ಕಾರ ದುಡ್ಡು ಕೊಡ್ಬೇಡ್ರಿ, ನಮ್ಗೆ ರೈತರಿಗೆ ನೀರು ಕೊಡ್ರಿ, ನಮ್ಗೆ ಬದುಕೈತೆ ಅಂತ ಹೇಳಕತ್ತಿರೋದು. ಇವ್ರು ಹಿಂಗೆ ನಮ್ಗೆ ಒಳಗೆ ಏನ್ ಮಾಡಕ್ ನಾವು ಎಲ್ಲಿಗೋ ರೈತರು ಏನ್ ಹೇಳ್ತಾರೆ ಅಧಿಕಾರಿಗಳೀಗ ಏನ್ ಹೇಳ್ತಾರೆ ಅದ ತಮ್ಮ ಮಾತಾಡ್ತಾರ. ಈಗ ನೀನ್ ಬಂದ್ರ ವಸತಿ ಈಗ 10 ದಿವಸ ತಕ್ಷಣ ನಿಲ್ಲಿಸಿದ್ರು. ಎಷ್ಟು ದಿನ ತಮ್ಮ ಹೋರಾಟ ಎಷ್ಟು ದಿನ ಮಾಡ್ತಾ ಇರೋದು? 1 ವರ್ಷ ಮಾಡಕಚ್ಚಿ ಇದ್ರ ಪೊಲೀಸರು ಕೂಡ ನಮ್ದು ಏನಂತ ಹೋಯ್ತಾ ಇವತ್ತು ನನಗೆ ಬಂದ್ರ ಸಮಸ್ಯೆ ಏನ 50 ಲಕ್ಷ ಸಾಕ್ಷಿ ಆಗಿತ್ತ. ಅದು ಕ್ಲೀನ್ ಆಗ ಆ ದುಡ್ಡು ಹಾಕಿ ವರ್ಷ ಹೋಗತ್ತೆ ಉಳಿತೋಸ್ ಅಂತ ಹೇಳಿದ್ವಿ ನಾವು. ಇವ್ರು ತಾಯಿ ಕೆಲಸ ಮಾಡ್ಬೇಕು ಬರ್ತಾ ಬಂಧನ ಮಾಡುವಂತ ಸ್ಥಳದಲ್ಲಿ ಹೋಗ್ತೀರಿ. ಈಗ ಏನೋ ನೋಡ್ತಾರೆ ಗೊತ್ತಾವು ವಾರದಲ್ಲಿ ಏನೋ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು. ಈಗ ನಮಗೆ ಎಲ್ಲದ್ರ ಬಗ್ಗೆನೂ ಹಿಂದೆಟ್ಟು ಹೊಡೆದಾರ ಸರ್. ರೈತರ ಬಗ್ಗೆ ಕೋಡಿಹಳ್ಳಿ ಗಡಿಮಠ ನೀರು ಬರ್ಬೇಕಾಯ್ತು, ಬಂದಿಲ್ಲ ಸರ್. ಅದಕ್ಕಾಗಿ ನಾವು ಪ್ರತಿ ಹೋರಾಟ ಮಾಡ್ತಾ ಇದಾವೆ. ಅದಕ್ಕೋಸ್ಕರ ಹೋರಾಟ ಮಾಡಿದ್ರೆ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಆಮೇಲೆ ಇಲಾಖೆಯವರು ಒಬ್ರು ಪತ್ತವಿಲ್ಲ, ಅಧಿಕಾರಿಗಳು ಒಬ್ರು ಇಲ್ಲ. ಆಮೇಲೆ ಇವರು ಡಿಪಾರ್ಟ್ಮೆಂಟ್ ಬಿಟ್ಟು ನಮ್ಮನ್ನು ಮಾತಾಡ್ದಂಗೆ ಮಾಡ್ತಾ ಇದಾರೆ. ನಾವ್ ಏನಾರ ಜೋರ್ ಮಾತಾಡಿದ ಕೂಡಲೇ ನಮ್ಮನ್ನು ಒಳಕ್ ಹಾಕಕ್ ಹೋಗಾರ. ನಾವು ರಸ್ತೆ ತಡೆಯಕ್ ಮಾಡಿ ಎಂಪಿಗಳು